ಮನೆ ಡೆಮಾಲಿಷನ್ಗೆ ಸಂಬಂಧಪಟ್ಟಂತೆ ಕೋಗಿಲು ಲೇಔಟ್ನ ನಿವಾಸಿಗಳ ಗೋಳು ಮುಂದುವರೆದಿದೆ. ಲೇಔಟ್ ಬಿಟ್ಟು ಹೋಗದೆ ಟಾರ್ಪಾಲ್ ಹಾಕ್ಕೊಂಡು ಸದ್ಯ ಅಲ್ಲೇ ಆ ನಿವಾಸಿಗಳು ವಾಸವನ್ನ ಮಾಡ್ತಾ ಇರುವಂಥದ್ದು. ಕಳೆದ 8 ದಿನಗಳಿಂದ ಬೀದಿಗೆ ಬಿದ್ದಿದ್ದಾರೆ ನಿವಾಸಿಗಳು. ಅವರ ಕಣ್ಣೀರ ಕತೆಗಳು ಮುಗಿತಾನೇ ಇಲ್ಲ. ಒತ್ತುವರಿ ಕಾರ್ಯಾಚರಣೆಯ ಸ್ಥಳಕ್ಕೆ ಇವತ್ತು ಸಿಎಂ ಇಬ್ರಾಹಿಂ ಕೂಡ ಭೇಟಿ ನೀಡಿದ್ರು. ಸ್ಥಳಕ್ಕೆ ಕೇರಳ ಶಾಸಕ ಕೆಟಿ ಜಲೀಲ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸರ್ಕಾರದಿಂದ ನಮಗೆ ಯಾವ ವ್ಯವಸ್ಥೆ ಆಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿರುವಂಥದ್ದು. ನಾಯಕರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕೋಗಿಲು ಲೇಔಟ್ ನಿವಾಸಿಗಳು. Our revenue minister is the MLA. He represents this constituency, this locality. During the election time, he came here and he pleaded, requested all the people here. These people supported whom in the previous election? They voted for the revenue minister. That time, he had not know about these people, those who are migrants. Yes, if Karnataka government is not ready to rehabilitate the people, that responsibility should be taken by the organizations, different organizations, those who are giving charity in the country. We will organize all these such type of charity organizations. Under the Kerala government? Not the Kerala government, but the Kerala people. Kerala people will lead that movement. If government is not doing proper rehabilitating facility for the people, our Kerala people will come forward. Yeah, Kerala people, not government. Kerala people will come forward. सर पर एक साया हो. हाँ हाँ, मैं मानती हूँ कि गवर्नमेंट की जगह है, आके रह गए हैं, पर वो यहाँ ऐसे बसे यहाँ के होके रह गए. यहाँ का आधार कार्ड है, यहाँ का वोटर आईडी है, यहाँ का जो रेवेन्यू मिनिस्टर को इन्होंने ही इनके इतने सारे वोट, साहब ने अभी कहा था, इतने सारे almost 2000 votes they got from these people, the same people, and what he is doing for them. वो क्या करें रिटर्न में? ಕೇರಳದ ರಾಜಕಾರಣಿಗಳು ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಬಂದು ಅಲ್ಲಿಯ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿ ಮಾತನಾಡ್ತಾ ಇರುವಂಥದ್ದು. ಇದು ಕೇರಳದ ರಾಜಕಾರಣಿಗಳು ರಾಜಕೀಯಕ್ಕೋಸ್ಕರ ಬರ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅಲ್ಲಿಯ ಜನರ ಪರಿಸ್ಥಿತಿ, ಅವರು ತಮ್ಮ ಮನೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದಂತಹ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ರು ಅಂತ ಡೆಮಾಲಿಷನ್ ಮಾಡಲಾಗಿದೆ. ಅಲ್ಲಿಯ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಿದ್ದೇನು ಅಂದರೆ, ನಮಗೆ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ ಏಕಾಏಕಿ ಬಂದು ಡೆಮಾಲಿಷನ್ ಮಾಡಲಾಗಿದೆ. ಈ ರೀತಿಯಾಗಿ ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬಹುದಾಗಿತ್ತು, ನಮಗೆ ಮೊದಲೇ ನೋಟಿಸನ್ನು ಕೊಡಬಹುದಾಗಿತ್ತು. ಇದ್ಯಾವುದನ್ನು ಮಾಡದೆ ಏಕಾಏಕಿಯಾಗಿ ಬಂದು ನಮ್ಮ ಮೇಲೆ ಈ ರೀತಿಯಾಗಿ ಡೆಮಾಲಿಷ್ ಮಾಡಿ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕೇರಳ ರಾಜಕಾರಣಿಗಳು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಇದರ ಬಗ್ಗೆ DCM DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇರಳದ ರಾಜಕಾರಣಿಗಳು, ಕೇರಳದ ಶಾಸಕರ ನಿಯೋಗಗಳು ಭೇಟಿ ಕೊಡ್ತಾ ಇರುವಂಥದ್ದು ಕೋಗಿಲು ಲೇಔಟ್ನಲ್ಲಿ ಆದಂತಹ ಡೆಮಾಲಿಷನ್ನ ವೀಕ್ಷಣೆಗಾಗಿ. ಇದರ ಬಗ್ಗೆ ಖುದ್ದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ UP ಮಾದರಿಯ ಬುಲ್ಡೋಸರ್ ರಾಜಕಾರಣ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೂಡ ಬುಲ್ಡೋಸರ್ ರಾಜಕಾರಣದ ಮೊರೆ ಹೋಗಿದೆ. ನಾವು ಅಲ್ಲಿನ ನಿವಾಸಿಗಳ ಪರ, ಅಲ್ಲಿನ ಮುಸ್ಲಿಂ ನಿವಾಸಿಗಳ ಪರ ನಾವಿದ್ದೇವೆ ಅನ್ನೋದನ್ನ ಅವರು ಟ್ವೀಟ್ ಮಾಡಿ ಹೇಳಿದ್ರು. ಇದಾದ ಬೆನ್ನಲ್ಲೇ DK ಶಿವಕುಮಾರ್ DCM ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನಮ್ಮ ವಿಚಾರಗಳಲ್ಲಿ ಅವರು ತಲೆ ತೂರಿಸೋದೇನು ಬೇಡ, ಇಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ನಾವುಗಳು ಕಲ್ಪಿಸಿ ಕೊಡ್ತೀವಿ ಅಂತ DCM ಅವರು ಹೇಳಿದ್ದಾರೆ. ಅದಾದ ಮೇಲೂ ಕೂಡ ಇವತ್ತು ಮತ್ತೊಂದು ಶಾಸಕರ ನಿಯೋಗ ಬಂದಿರುವಂಥದ್ದು, ಕೇರಳದಿಂದ ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ನಿಮಗೆ ಆಧಾರ್ ಕಾರ್ಡ್ ಇದೆಯಮ್ಮ? Aadhaar card, ರೇಷನ್ ಕಾರ್ಡ್ ಎಲ್ಲ ಇದೆಯಮ್ಮ? ration card you have? Please. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? Yes, of course. ನೋಡಪ್ಪ, ಲೈಟ್ ಬಿಲ್ಸ್ ಯಾರ ಹತ್ರ ಇದ್ದಾರೆ ಕೇಳು. ಅವಾಗ ಅಮ್ಮ, yes. This is what is Light bill 22 say. electricity bill. Yes. This is the electricity bill. This is the electricity bill dated 2022 electricity bill.
electricity connection is here. One second, sir. Show me, sir. Show me, sir. Aadhaar card, Election ID. election ID. They have ration card. यहाँ के गवर्नमेंट दिया गवर्नमेंट सी This is the Aadhaar card. आधार कार्ड Yeah, Aadhaar card. They have Aadhaar card. या 94 cc करके Okay, keep it. Election Commission. वोटर आईडी ले लो It is okay. Aadhaar. Voter ID. या This is your ration card. This is election commission card. या Ration card. Please. ರೇಷನ್ ಕಾರ್ಡ್ This is ration card. ರೇಷನ್ ಕಾರ್ಡ್ This is ration card. Copy of ration card. They have ration card. They have voter ID. They have Aadhaar card. ಸಿಎಂ ಇಬ್ರಾಹಿಂ ಇದ್ದಾರೆ. ಕೋಗಿಲೆ ಲೇಔಟ್ಗೆ ಬಂದಿದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಸರ್ 8 ದಿನ ಆಯಿತು ಸರ್ ಇಲ್ಲಿ ಡೆಮೊಲಿಷ್ ಮಾಡಿ. ಅದೇ ಜಾಗದಲ್ಲಿ ಈಗ ಜನ ಟೆಂಟ್ ಹಾಕೊಂಡು ಊಟ ತಿಂಡಿಗೂ ಪರದಾಡ್ತಾ ಇದ್ದಾರೆ ಸರ್. ಇದುವರೆಗೂ ಯಾರು ಕೂಡ ಇದಕ್ಕೆ ಪರಿಹಾರ ಕೊಡೋದಾಗ್ಲಿ ಪ್ರತಿಕ್ರಿಯೆ ಕೊಡೋದಾಗ್ಲಿ ಯಾರು ಮಾಡಿಲ್ಲ ಸರ್. ಮಾನವೀಯತೆ ಇಲ್ದಿರೋ ಸರ್ಕಾರ. ಮನೆಯಲ್ಲಿರೋ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೊಂಟವನು ಇಲ್ಲಿ ಮನೆ ಒಡೆದು ಉಪವಾಸ ಬಿದ್ದವಲ್ಲ ಮುಂಡೆವ. ಈ ಉಪವಾಸ ಇರೋರು ನಿಮ್ಗೆ ಇವ್ರು ಮನುಷ್ಯರಲ್ವಾ? ಇದ್ಯಾಕೆ ಇವ್ರಿಗೆ ನೀವು ಇನ್ನೂವರೆಗೆ ಇದುವರೆಗೂ ನೀವು ಬಂದಿದ್ದನ್ನು ನೋಡಲಿಲ್ಲ? ಒಂದು ಸರ್ಕಾರಿ ಜಾಗ 30 ವರ್ಷದಿಂದ ವಾಸ ಆಗಿದ್ದಾರೆ. ಕರೆಂಟ್ ಕೊಟ್ಟಿದ್ದೀರಿ, ನೀರು ಕೊಟ್ಟಿದ್ದೀರಿ, ವೋಟರ್ ಲಿಸ್ಟ್ ಕೊಟ್ಟಿದ್ದೀರಿ. 5 ವರ್ಷಕ್ಕೆ ಸಲ ಬಂದು ಬಡವರೇ ಮುಂದೆ ಬರ್ರೋ ನಮಗೆ ಓಟ್ ಹಾಕ್ರಿ. ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ. ಏ ಬೈರೇಗೌಡ ಎಲ್ಲಿದೆಯಪ್ಪ ನೀನು? ನಿನಗೆ ಓಟ್ ಹಾಕಿಲ್ಲ ಈ ಜನ. ಇದು ಇಷ್ಟು ಇಲ್ಲಿ ಆಗಿದೆಯಲ್ಲ, ಒಂದು ದಿವಸ ನಿನಗೆ ಬಂದು ನೋಡೋ ಮನುಷ್ಯತ್ವ ಇಲ್ಲ. ಸ್ಲಮ್ ಬೋರ್ಡ್ ಯಾಕೆ ಮಾಡಿದ್ದೀರಿ? ಸರ್ಕಾರಿ ಜಾಗ ಇರಲಿ ಪ್ರೈವೇಟ್ ಜಾಗ ಇರಲಿ 20 ವರ್ಷ 30 ವರ್ಷ ಯಾರು ವಾಸವಾಗಿರ್ತಾರೋ ಆ ಜಾಗ ಅವರದ್ದೇ. ಭೂಮಿಯ ಒಡೆಯ ಅವನ ಹೆಸರಿಗೆ ಪಾಣಿ ಇದ್ದರೆ ನಾವೆಲ್ಲ ನಮ್ಮ ರೈತಾಪಿ ಭೂಮಿಯನ್ನು ಬಿಟ್ಕೊಟ್ಟಿಲ್ಲ. ಪಾಣಿ ಅವ್ರ ಹೆಸರಿಗಿದೆ, ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಯಾರು ಭೂಮಿ ಮೇಲೆ ಕೂತಿದ್ದಾನೋ ಅವನೇ ಭೂಮಿಯ ಒಡೆಯ. ಪ್ರಜಾಪ್ರಭುತ್ವ ಅಂದ್ರೆ ಏನು? जमीन पे जो बैठा है वो जमींदार है, मंच पे जो बैठा है वो चौकीदार है. ನೀವೆಲ್ಲ ಚೌಕಿದಾರರಾಗಿ ಕೆಲಸ ಮಾಡಬೇಕಾದಂಥವ್ರು ಇವತ್ತೇನು ಹೊಡಿತಕ್ಕಂಥ ಕೆಲಸ ನೋಡ್ರಿ. ಆ ಬಡವ್ರ ಮುಖಾನ ತಿನ್ನಕ್ಕೆ ಅನ್ನವಿಲ್ಲ ಅವರಿಗೆ. ಎಲ್ಲರೂ ಭಿಕ್ಷೆ ಬೇಡ ಜೀವನ ಮಾಡ್ತಕ್ಕಂಥ ಫಕೀರ್ ಇವರು. ಇವ್ರ ಮನೆ ನೀವು ಹೊಡೆದ್ರಲ್ಲ, ನೀವೆಂಥ ಫಕೀರ್ ಇರ್ಬೇಕು ನನ್ನ ಮಕ್ಕಳ. ಈ ಫಕೀರ್ಗಳದ್ದು ನೀವು ಬಿಟ್ಟಿಲ್ಲ. ಇವತ್ತಿನ ದಿವಸ ಸರ್ಕಾರ ಸಾಯಂಕಾಲದೊಳಗೆ ಬಂದು ನೀವು ತೀರ್ಮಾನ ತಗೊಳ್ಳದೇ ಇದ್ರೆ ಹೋರಾಟವನ್ನು ಮಾಡ್ತೀವಿ. ಸರ್ ಈಗ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರ ಅಂತೇಳಿ ಒಂದು ಪ್ರಶ್ನೆ ಸರ್. ಯಾಕಂದ್ರೆ ಕೇರಳ ಸಿಎಂ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಕೇರಳ ಸಂಸದರು ಇಲ್ಲಿಗೆ ಬರ್ತಾರೆ, ಕೇರಳ MLA ಬಂದು ಜನಗಳ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಏನಾಯ್ತು ಸರ್ ಇಲ್ಲಿ? ನಾನು ಯಾವತ್ತೂ ನನ್ನ ರಾಜಕಾರಣದಲ್ಲಿ ಮುಸ್ಲಿಮು ಹಿಂದೂ ಅಂತ ನೋಡಲೇ ಇಲ್ಲ. ನಾವು ತರಬಾಳು ಮರಳಿಸಿದ್ದೇನೆ ಜನ. ಒಬ್ಬ ದಲಿತನು ಕೂಡ ಅವನ ಲಿಂಗ ಕಟ್ಟಿದರೆ ಅವನ ಮಠದ ಸ್ವಾಮಿ ಆಗ್ಬೋದು. ಇವತ್ತಿದು ಬಸವಣ್ಣನ ನಾಡು, ಟಿಪ್ಪು ಸುಲ್ತಾನ್ರ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಡು. ಜೈ ಭೀಮ್ ಅಂತ ಹೊಂಟಿದ್ದೀವಿ ನಾವು. ಇಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಮನುಷ್ಯರಿದ್ದಾರೆ. ಈ ಮನುಷ್ಯರಿಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 3ನೇ ಶಕ್ತಿ ನಾವು ತಲೆ ಎತ್ತಿರ್ತಕ್ಕಂಥದ್ದು. ಇವತ್ತು ಇದನ್ನು ಸರ್ಕಾರ ಕೂಡಲೇ ಬಂದು ಪರಿಹಾರ ಕೊಡದಿದ್ರೆ ನಾವು ಹೋರಾಟ ಮಾಡ್ತೀವಿ. ಸರ್ ಬುಲ್ಡೇಜರ್ ರಾಜಕೀಯ ಅಂತ ಒಂದು ಕೋಟ್ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? 100% ಬುಲ್ಡೇಜರೇ ತಂದಿದ್ದು. ಇನ್ನೇನು ಸೈಕಲ್ ಮೋಟ್ರ್ ತಂದಿದ್ದಾರೆ ಅವರು? ಬುಲ್ಡೇಜರ್ ತಂದು ಮಾಡಿರ್ತಕ್ಕಂಥದ್ದು. ನ್ಯಾಯಾಂಗ ತನಿಖೆ ಆಗಬೇಕು. ಈ ಬುಲ್ಡೇಜರ್ ತಗೊಂಡೋಗಕ್ಕೆ ಆರ್ಡರ್ ಮಾಡಿದವ್ರು ಯಾರು? ಯಾಕಿದು ಹೊಡೆದ್ರು? ಈ ಜಾಗ ಯಾರಿಗೆ ಕೊಡ್ಬೇಕು ಅಂತಿದ್ದೀರಿ?
ಯಾವ ಬಿಲ್ಡರಿಗೆ ಕೊಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ದೀರಿ? ಇಲ್ಲೇನು ಅವಶ್ಯಕತೆ ಇತ್ತು ನಿಮಗೆ? ಇಲ್ಲೇನು ನೀವು ಹರಕೆ ಕಟ್ಕೊಂಡಿದ್ರಾ ಈ ಬಡವ್ರ ಮನೆ ನಾವು ಹೊಡಿತೀವಿ ಅಂತೇಳಿ ಅಂತ? ಏನು ಅವಶ್ಯಕತೆ ಇತ್ತು ನಿಮ್ಗೆ ಇದು ಹೊಡೆಯೋದು? BBMPಗೆ ಏನು ಜಾಗ ಬೇಕಾಗಿತ್ತ? ನ್ಯಾಯಾಂಗ ತನಿಖೆ ನಡೀಲಿ. ಪಾಪ ಪೊಲೀಸರು ನಿರಪರಾಧಿಗಳವರು, ಸರ್ಕಾರ ಹೇಳಿದ್ರೆ ಅವ್ರು ಬರಲೇಬೇಕು. ಸರ್ಕಾರ ಯಾವ ಅಧಿಕಾರಿಗಳು ಇದನ್ನು ಮಾಡಿದಾರೋ ಆ ಅಧಿಕಾರಿಗೆ ಆರ್ಡರ್ ಕೊಟ್ಟವ್ರು ಯಾರು? ಅದಕ್ಕೆ BBM ಕಮಿಷನರು ಕೂಡಲೇ ಹೇಳಿಕೆ ಕೊಡದೇ ಇದ್ರೆ ಕೋರ್ಟ್ನಲ್ಲೂ ನಾವು ಅವ್ರ ಮೇಲೆ ಹಾಕ್ತೀವಿ. ಸರ್, ಈಗ CM ಆಗಲಿ DK ಶಿವಕುಮಾರ್ ಅವರಾಗಲಿ ಇಬ್ರು ಆಲ್ರೆಡಿ ಮಾತಾಡಿದ್ದಾರೆ ಸರ್. ಅಂದ್ರೆ ಇದು ಅಕ್ರಮವಾದ ಜಾಗ, ವಲಸಿಗರು ಬಂದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತಾನೆ ಹೇಳಿದ್ದಾರೆ ಸರ್. ಅವ್ರಿಗೆ ತಾತ್ಕಾಲಿಕವಾಗಿ ನಾವು ಜಾಗನ ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ ಸರ್. ತಾತ್ಕಾಲಿಕ ಇಲ್ಲ. ಯಾರು ವಲಸಿಗರು? ಯಾರು ನೀವು ವಲಸಿಗರ್ರಿ? 5 ವರ್ಷಕ್ಕೊಂದ್ಸಲ ಬರೋ ಭಿಕಾರಿಗಳು ನೀವು ಈ ಭಿಕಾರಿಗಳು ಓಟ್ ಕೊಟ್ಟಿರೋದ್ರಿಂದಾನೇ ನೀವು ಮಂತ್ರಿ ಆಗಿರೋದು. ನೀವು ವಲಸಿಗರು ಮುಂಡೆವ 5 ವರ್ಷ ನೀವು ಇದು ಓಟ್ ಕೊಡೋದಿದ್ರೆ ನೀವು ಫುಟ್ಪಾತಿಗೆ ಬರ್ತೀರಿ. ನಾನು ನಿಂತಂಗೆ ನೀವು ಬಂದು ನಿಂತು ಹೇಳ್ತೀರಿ. ಬೇರೆ ಜಾಗದ ಪ್ರಶ್ನೆ ಅಲ್ಲ. ಇದೇ ಜಾಗದಲ್ಲಿ ನೀವು ಮಾಡದೇ ಇದ್ರೆ ಕೇರಳ ಸ್ಟೇಟಿಗೆ ನಾವೇ ಹೋಗ್ತೀವಿ ಎಲೆಕ್ಷನಿಗೆ. ಇವ್ರು ಬಂಡವಾಳ ಹೇಳ್ತೀವಿ. ಎಲ್ಲಿ ರಾಹುಲ್ ಗಾಂಧಿ, ಎಲ್ಲಿ ವೇಣುಗೋಪಾಲ್, ಯೋಗಿ ಆದಿತ್ಯನಾಥ್ ಬುಲ್ಡೇಜರ್ ಬಗ್ಗೆ ಮಾತಾಡಕ್ಕೆ ನಿಮಗೆ ತಾಕತ್ತಿದೆ? ಈಗ ಈ ಬುಲ್ಡೇಜರ್ ಯಾರದ್ದು? ಯಾರು ತಂದವರು? ಇದನ್ನ ಜನ ಇವತ್ತು ಕೇಳ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಇಲ್ಲಿಗೆ. ಬರಲಿ, ನಿಮ್ಮ ಮೀಡಿಯಾ ಮುಖಾಂತರ ಇದನ್ನು ನೋಡಿ ರಾಹುಲ್ ಗಾಂಧಿ ಇಲ್ಲಿಗೆ ಬಂದು ಇವ್ರಿಗೆ ಪರಿಹಾರ ಕೊಟ್ಟರೆ ಆಗ ಒಪ್ಕೋತೀವಿ ಇವರು ನಿಜವಾದ ಲೀಡರು ಅಂತ. ಇದು CM ಇಬ್ರಾಹಿಂ ಅವರ ಮಾತು. ಕ್ಯಾಮರಾ ಪರ್ಸನ್ ಅವಿರ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.